ನಾರಾಯಣಂ ಗುಣೈಃ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನಕ್ವಾ ಸೂತ್ರಾರ್ಥ ಉಚ್ಯತೆ. ತತ್ವಪ್ರಕಾಶಿಕಾದಲ್ಲಿ ಈ ಹಿಂದಿನ ಭಾಗದಲ್ಲಿ ನಾರಾಯಣಂ ಅನ್ನುವಂಥ ಒಂದು ವಿಶೇಷವನ್ನು 4 ವಿಶೇಷಣಗಳಿಂದ ಯುಕ್ತವಾಗಿ ಸ್ತುತಿಸಿದರು. ಗುಣೈಃ ಸರ್ವೈಃ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಅಂತ. ಅದು ಈ ಬ್ರಹ್ಮಸೂತ್ರ, ಈ ಬ್ರಹ್ಮಸೂತ್ರದ 4 ಅಧ್ಯಾಯಗಳೇನಿವೆ, ಆ 4 ಅಧ್ಯಾಯಗಳಲ್ಲಿ ಮುಂದೆ ನಾವು ಪ್ರತಿಪಾದಿಸಬೇಕಾದಂಥ ವಿಷಯಗಳೇನಿವೆ, ಆ ವಿಷಯಗಳ 4 ವಿಷಯಗಳಿಗೆ ಸೂಚಕವಾದದ್ದು ಈ 4 ವಿಶೇಷಣಗಳು ಅಂತ ಈ ಹಿಂದೆ ವ್ಯಾಖ್ಯಾನ ಮಾಡಿದರು. ಈ ಹಿಂದೆ ಮತ್ತೊಂದು ಸಲ ವ್ಯಾಖ್ಯಾನ ಮಾಡ್ತಿದ್ದಾರೆ. ನಾರಾಯಣ ಅಂತನ್ನೋದು ಹಿಂದೇನು ಈ 4 ವಿಶೇಷಣಗಳು ಬಂದಿವೆ, ಗುಣೈಃ ಸರ್ವೈರ್ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಅಂತ. ಈ 4 ವಿಶೇಷಣಗಳು ಕೂಡ ಭಗವಂತನ ನಾರಾಯಣ ಅಂತ ಏನು ನಾಮ ಇದೆ ಅದರ ವ್ಯಾಖ್ಯಾನವನ್ನು ಮಾಡ್ತಾ ಇವೆ. ಅದರ ಅರ್ಥವನ್ನೇ ಈ 4 ಶಬ್ದಗಳು ಕೂಡ ಹೇಳ್ತಾ ಇವೆ ಅಂತ ಈಗ ವ್ಯಾಖ್ಯಾನ ಮಾಡ್ತಿದ್ದಾರೆ. ಇದು ಇನ್ನೊಂದು ವ್ಯಾಖ್ಯಾನ. ಈ ನಾರಾಯಣ ಅಂತ ಏನು ಪದ ಇದೆಯಲ್ಲ, ಇದು ದೇವದತ್ತಾದಿ ಪದಗಳಂತೆ ಸಾಂಕೇತಿಕ ಅಲ್ಲ. ಯಾರೋ ಸಾಂಕೇತಿಕ ಅಂದರೆ ಯಾರೋ ಒಬ್ಬ ತಂದೆ ಆದವನು ತನ್ನ ಮಕ್ಕಳನ್ನ ಕರೀಲಿಕ್ಕಾಗಿ ಏನೊಂದು ಶಬ್ದ ಇಟ್ಟಿರ್ತಾನೆ, ಆ ಥರ ಇದು ಸಾಂಕೇತಿಕವಾದ ಶಬ್ದ ಅಲ್ಲ. ಹೊರತು ಆ ಭಗವಂತನಲ್ಲಿರುವಂಥ ಕೆಲವು ವಿಶಿಷ್ಟ ಗುಣಗಳನ್ನು ವರ್ಣನೆ ಮಾಡಲಿಕ್ಕಾಗಿರುವಂಥದ್ದು ಈ ಶಬ್ದ, ಈ ನಾರಾಯಣ ಅನ್ನೋ ಶಬ್ದ. ಈ ಒಂದು ಅಭಿಪ್ರಾಯವನ್ನು ಇಟ್ಕೊಂಡು ಆ ನಾರಾಯಣ ಶಬ್ದದ ಅರ್ಥವನ್ನೇ ಈ 4 ವಿಶೇಷಣಗಳು ಕೂಡ ಹೇಳ್ತವೆ ಅಂತ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಮೊದಲನೇದಾಗಿ ಗುಣೈಃ ಸರ್ವೈರ್ ಉದೀರ್ಣಂ ಅಂತ. ಆ ಗುಣೈಃ ಸರ್ವೈಃ ಉದೀರ್ಣ, ಎಲ್ಲ ಗುಣಗಳಿಂದಲೂ ಕೂಡಿದವನು ಅನ್ನೋದು ನಾರಾಯಣ ಶಬ್ದದಿಂದ ಹೇಗೆ ಬರ್ತದೆ ಅಂತ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ ನ ಅರಾಯಣ ಅಂತ ಹೀಗೆ ಅದನ್ನು ಮೊದಲು ನಾವು ಪದಚ್ಛೇದದ ಮೂಲಕ ಓದ್ಕೋಬೇಕು. ಈ ದೋಷ ಮತ್ತು ಅರ ಇವೆರಡೂ ಶಬ್ದಗಳು ಕೂಡ ಅಭಿನ್ನವಾದ ಅರ್ಥವನ್ನು ಹೇಳ್ತವೆ. ದೋಷಾರ ಚಿತ್ರ ಶಬ್ದಾನಂ ಪರ್ಯಾಯತ್ವಂ ಯತಸ್ತತಃ ಅಂತ ಆಚಾರ್ಯರೇ ಒಂದು ಕಡೆ ಪ್ರಾಯ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಅದರಿಂದ ಅವೆರಡೂ ಅಭಿನ್ನವಾದ ಅರ್ಥವನ್ನು ಹೇಳ್ತವೆ. ಅದರಿಂದ ಏನಾಯ್ತು, ಈ ಅರ ಅಂದ್ರೆ ದೋಷ ಅಂತ ಅರ್ಥ ಆಯ್ತು. ಅಲ್ಲಿ ನಾರ ಅಂತಿದೆಯಲ್ಲ, ನ ಅಂತ ಒಂದು ನಿಷೇಧ ಶಬ್ದವಾಚ ಇದೆಯಲ್ಲ, ನಿಷೇಧ ಶಬ್ದ ಇದೆಯಲ್ಲ, ನಿಷೇಧವನ್ನು ಹೇಳುವಂತಹ ಅವ್ಯಯ, ಅದು ವಿರುದ್ಧ ಅನ್ನೋ ಅರ್ಥವನ್ನು ಹೇಳ್ತದೆ. ದೋಷಕ್ಕೆ ವಿರುದ್ಧವಾದದ್ದು ಅಂತ. ನ ಅರಾಹ ನಾರಾಹ ಅಂದ್ರೆ ದೋಷಕ್ಕೆ ಭಿನ್ನವಾದ, ದೋಷಕ್ಕಿಂತ ವಿರುದ್ಧವಾದ ಗುಣಗಳು ಅಂತ ಇಷ್ಟ ಅರ್ಥ ಆಯ್ತು. ದೋಷ ವಿರುದ್ಧ ಗುಣಾಹ ನಾರಾಹ ತದಾಶ್ರಯ ನಾರಾಯಣ. ಆ ನಾರಗಳಿಗೆ ಆಶ್ರಯನಾದವನೇ ನಾರಾಯಣ ಅಂತ. ಇದು ಸಕಲ ಗುಣಗಳಿಂದಲೂ ಆತ ವಿಶಿಷ್ಟ ಅನ್ನೋ ಅರ್ಥವನ್ನ ತೋರಿಸಿತು. ಇನ್ನೊಂದು ರೀತಿಯಿಂದ ಕೂಡ ಅದನ್ನ ಮಾಡಬಹುದು. ಗುಣ ಪರಿಪೂರ್ಣ ಅನ್ನೋ ಅರ್ಥವನ್ನೇ ಮತ್ತೊಂದು ರೀತಿಯಿಂದ ತೋರಿಸಬಹುದು. ನಜಃ ಅಭಾವಾರ್ಥತ್ವಾತ್ ಅರಾಶ್ರಯ ನಭವತಿ ಇತಿವ ನಾರಾಯಣ. ಗುಣೈಃ ಸರ್ವೈರ್ ಉದೀರ್ಣಂ ದೋಷವರ್ಜಿತಂ ಅಂತ 2ನೇ ವಿಶೇಷಣ ಇದೆಯಲ್ಲ, ಆ 2ನೇ ವಿಶೇಷಣ ಏನು ಅರ್ಥವನ್ನು ಹೇಳ್ತದೆ ಅದನ್ನ ಈ ನಾರಾಯಣ ಅನ್ನೋ ಶಬ್ದವು ಹೇಳ್ತದೆ. ಅರ ಅಂದ್ರೆ ದೋಷ, ಅರಾಯಣ ಅಂದ್ರೆ ದೋಷ ಸಹಿತನಾದವನು ಅಂತ ಅರ್ಥ. ನನಗೆ ವಿರುದ್ಧ ಅಂತ ಅರ್ಥ ಇರುವುದಲ್ಲದೆ ಅಭಾವ ಅಂತ ಕೂಡ ಅರ್ಥ ಇದೆ. ಅರಾಶ್ರಯ ನಭವತಿ, ಅರಾಶ್ರಯನಲ್ಲದೇ ಇದ್ದವನು, ದೋಷ ಸಹಿತನಲ್ಲದೇ ಇದ್ದವನು ಅಂದ್ರೆ ದೋಷರಹಿತ ಅಂತ ಹೀಗೆ ಅರ್ಥ ಆಗ್ತದೆ. ಇದು 2ನೇ ವಿಶೇಷಣದ್ದಾಯ್ತು. ಇಲ್ಲಿ ಇನ್ನು ಮುಂದೆ ಇನ್ನೊಂದು ರೀತಿಯನ್ನು ತೋರಿಸ್ತಾ ಇದ್ದಾರೆ. ನ ರೀಯತೆ ಅನೇನ ಇತಿ, ಅದೊಂದು 2-3 ರೀತಿ ವ್ಯಾಖ್ಯಾನ. ನಾರ ಅಂದ್ರೆ ಜ್ಞಾನ ಅಂತ ಅರ್ಥ. ಇದನ್ನು 3ನೇದಲ್ಲ. ಈಗ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ಅಂತ. ಜ್ಞೇಯ ಅಂದ್ರೆ ಜ್ಞಾನಕ್ಕೆ ವಿಷಯನಾದವನು.
ಎಲ್ಲ ಸಾಧಕರ ಜ್ಞಾನಕ್ಕೆ ವಿಷಯನಾದವನು ಅಂತ ಅದರ ತಾತ್ಪರ್ಯ. ಜ್ಞಾನಕ್ಕೆ ವಿಷಯ ಅಂತ ಅನ್ನೋದನ್ನು ಹೇಗೆ ತೋರಿಸ್ಬೇಕು ಅಂದರೆ ಅಯಣ ಅಂತನ್ನೋ ವಿಷಯ ಜ್ಞಾನಕ್ಕೆ ಅಯಣ ಅನ್ನೋದು ವಿಷಯ ಅನ್ನೋದನ್ನು ತೋರಿಸ್ತದೆ. ಮತ್ತು ಜ್ಞೇಯ ಅಂತ ಅಲ್ಲಿ ಜ್ಞಾನ ಅಂತ ಅರ್ಥ ಬರೋದು ಹೇಗೆ ಅಂದರೆ ಅದು ನಾರ ಅನ್ನೋ ಶಬ್ದದಿಂದ ಬರ್ತದೆ. ನಾರ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಹೇಗೆ ಅಂತ ಅನ್ನೋದನ್ನು ಒಂದು 3-4 ರೀತಿಯಲ್ಲಿ ತೋರಿಸ್ತಾರೆ ಜಯತೀರ್ಥರು. ನರ ಸಂಬಂಧಿತ್ವಾತ್, ಇದು ಮೊದಲನೇದು. ನರರು ಅಂದರೆ ಮನುಷ್ಯರು, ಮನುಷ್ಯರು ಅಂದರೆ ಒಟ್ಟಾರೆ ಸಾಧಕರು ಅಂತ ಇಷ್ಟೇ ಅರ್ಥ. ಏನು ದೇವತೆಗಳು ಮನುಷ್ಯರು, ದೇವತೆಗಳು ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರು ಎಲ್ಲರೂ ಕೂಡ ನರರೇ ಆ ದೃಷ್ಟಿಯಿಂದ. ಯಾಕೆಂದರೆ ನರಹ ಅನಾಶಾತ್ ನ ರೀಯತೆ ಇತಿ ನರಹ, ಯಾರು ನಾಶ ಆಗೋದೇ ಇಲ್ವೋ ಅವರೇ ನರರು. ಜೀವಕ್ಕೆ ಯಾವತ್ತೂ ನಾಶ ಇಲ್ಲ. ಆದ್ದರಿಂದ ದೇವ ಋಷಿ ಪಿತೃಪ ಮತ್ತು ಮನುಷ್ಯೋತ್ತಮರು ಎಲ್ಲರನ್ನೂ ಕೂಡ ನರರು ಅಂತಲೇ ಹೇಳಬೇಕು. ಅವರಿಗೆ ಸಂಬಂಧಪಟ್ಟದ್ದು ನಾರ. ಅವರಿಗೆ ಸಂಬಂಧಪಟ್ಟದ್ದು ಅಂದರೆ ಅವರು ಪಡ್ಕೊಳ್ಬೇಕಾದದ್ದು. ಅವ್ರಿಗೆ ಸಂಬಂಧಪಟ್ಟದ್ದು ಮತ್ತೆಷ್ಟೋ ಸಂಗತಿಗಳಿವೆ. ಅದರಲ್ಲಿ ಪ್ರಧಾನವಾದ ಸಂಗತಿ ಅಂದರೆ ಈ ನಾರ ಜ್ಞಾನ, ಇದು ಒಂದು. ಅಥವಾ ನ ರೀಯತೆ ಅನೇನ ಇತಿವಾ, ಜ್ಞಾನ ಅನ್ನೋದಕ್ಕೇ ಜ್ಞಾನ ಅಂತಲೇ ಅರ್ಥ. ಅದನ್ನು ನಾವು ತಿಳ್ಕೊಳ್ಳೋ ರೀತಿ ಇನ್ನೊಂದು. ಅನೇನ, ಯಾವ ಜ್ಞಾನವನ್ನು ಪಡ್ಕೊಂಡ್ರೆ ಸಾಧಕನು ನ ರೀಯತೆ, ನಾಶ ಹೊಂದುವುದೇ ಇಲ್ವೋ ಅದನ್ನು ನಾರ ಅಂತ ಹೀಗೆ ಹೇಳ್ತಾರೆ. ಅನೇನ, ಈ ಜ್ಞಾನದಿಂದ ನ ರೀಯತೆ, ಮನುಷ್ಯನಿಂದ ನಾಶ ಹೊಂದಲ್ಪಡುವುದೇ, ಸಾಧಕನಿಂದ ನಾಶ ಹೊಂದಲ್ಪಡುವುದೇ ಇಲ್ಲ. ಈ ರೀತಿಯಾಗಿ ಇದು ಎರಡನೇದು. ಮೂರನೇ ರೀತಿಯಾಗಿ ನ ಅರಮಣಂ ಏನ ಇತಿವಾ, ಯಾವ ಜ್ಞಾನವನ್ನು ಪಡೆದ್ರೆ ಅರಮಣ ಅಂದರೆ ಸುಖವಿಲ್ಲದ ಸ್ಥಿತಿ ಅಥವಾ ದುಃಖದಿಂದ ಚಡಪಡಿಸುವಂಥ ಸ್ಥಿತಿ ಅವು ಬರೋದೇ ಇಲ್ಲ. ರಮಣ ಅಂದರೆ ಸುಖವಾಗಿರೋದು, ವಿಹಾರ ಮಾಡೋದು ಅಂತ ಅರ್ಥ, ನಮ್ಗದು ಗೊತ್ತಿಲ್ಲ. ಅರಮಣ ಅಂದರೆ ಸುಖ ಇಲ್ಲದೇ ಇರುವಂಥ ಸ್ಥಿತಿ. ಅದು ನ ಅರಮಣಂ ಏನ, ಏನ ಯಾವ ಜ್ಞಾನವನ್ನು ಪಡೆದಿದ್ದರಿಂದ ಅರಮಣಂ ವಿಹಾರದ ಕೊರತೆ, ಸುಖದ ಕೊರತೆ ಅದು ನ ಬರುವುದೇ ಇಲ್ವೋ ಆ ಕಾರಣದಿಂದ ನಾರ ಅಂದರೂ ಜ್ಞಾನವೇ. ಇದು ಮೂರನೇ ರೀತಿ. ಜ್ಞಾನವನ್ನೇ ಮತ್ತೊಂದು ರೀತಿಯಿಂದಲೂ ನಾವು ತಿಳ್ಕೋಬಹುದು ನಾರ ಎಂಬ ಶಬ್ದದಿಂದ. ಅದು ಹೇಗೆ ಅಂದರೆ ನಾರ ಅಂದರೆ ದೋಷರಹಿತ ಅಂತ ಅರ್ಥ, ನಮಗೆ ಗೊತ್ತಿದೆ. ನರ ಅಂದರೆ ದೋಷರಹಿತ, ನೈವಿದ್ಯಂತೆ ಅರಾಹ ಸಹ ನಾರಹ. ಆ ದೋಷರಹಿತವಾದಂಥ ವೇದ ಮಾತ್ರ ಅಲ್ಲ, ಎಲ್ಲ ಸಕಲ ಶಾಸ್ತ್ರವೂ ಕೂಡ ದೋಷರಹಿತವಾದದ್ದು. ನಿರ್ದೋಷವಾದಂಥ ವೇದದಿಂದ ಉತ್ಪನ್ನವಾದದ್ದು ನಾರ ಅಂದರೆ ಜ್ಞಾನ. ಇಲ್ಲಿ ಈ ಶಾಸ್ತ್ರಗಳು ನಿರ್ದುಷ್ಟ, ಅದನ್ನು ತಿಳ್ಕೊಳ್ಬೇಕು. ನಿರ್ದೋಷ ವೇದದಿಂದ ಉತ್ಪನ್ನವಾದದ್ದು. ನರೇಣ ಜಾತಂ, ನರೇಣ ಅಂದರೆ ಶಾಸ್ತ್ರದಿಂದ, ಜಾತಂ ಹುಟ್ಟಿದ್ದು, ನಾರಂ ಅಂತ. ಹೀಗೆ ಅವಕ್ಕೆಲ್ಲದಕ್ಕೂ ಕೂಡ ತದ್ದಿತ ಪ್ರತ್ಯಯ ಬಂದು ನಾರಂ ಅಂದರೆ ಜ್ಞಾನಂ ಅಂತ ಈಗ ಅರ್ಥ ಆಗ್ತದೆ. ಆ ಜ್ಞಾನಕ್ಕೆ ಆಶ್ರಯನಾದವನು ಈ ಭಗವಂತ. ಅದು ಹೇಗೆ ಜ್ಞಾನಕ್ಕೆ ಅವನ ಆಶ್ರಯ ಅಂದರೆ ವಿಷಯತೆಯ ತದಾಶ್ರಯತ್ವಾತ್, ಜ್ಞಾನಕ್ಕೆ ವಿಷಯನಾದ್ರಿಂದ ಅವನು ಜ್ಞಾನಕ್ಕೆ ಆಶ್ರಯ ಅಂತ ಅದರ ಅಭಿಪ್ರಾಯ ಆಗ್ತದೆ. ವಿಷಯತೆಯ ತದಾಶ್ರಯತ್ವಾತ್ ಚ ನಾರಾಯಣ. ಹೀಗೆ ಗಮ್ಯ ಅನ್ನೋ ಅರ್ಥವನ್ನು ತಿಳಿಸಿದ ಹಾಗಾಯಿತು. ಇನ್ನು ಇದು ಜ್ಞೇಯ ಅನ್ನೋ ಅರ್ಥವನ್ನು ತಿಳಿಸಿದಾಗಾಯ್ತು. ಇನ್ನು ಮುಂದೆ ಗಮ್ಯ ಅಂತ ಅನ್ನೋದನ್ನು ತಿಳಿಸೋರಿದ್ದಾರೆ. ಗಮ್ಯ ಅನ್ನೋ ಅರ್ಥ ಹೇಗೆ ಬರ್ತದೆ ಅದನ್ನೀಗ ನಾವು ನೋಡಬೇಕಾಗಿದೆ. ಗಮ್ಯ ಅರ್ಥ ಬರಲಿಕ್ಕೆ ಈ ಮುಂದಿನಂತೆ ನಿರ್ದೇಶ. ನಾರರು ಅಂದರೆ ಮುಕ್ತರು, ನಾರಾಹ ಅಂದರೆ ಮುಕ್ತಾಹ. ಆ ಮುಕ್ತರಿಗೆ ಆಶ್ರಯನಾದವನು ಈ ಭಗವಂತ. ಅದರಿಂದ ಅವನನ್ನೇ ನಾರ ಅಂತ ಹೀಗೆ ಹೇಳಬೇಕು. ಅವರ್ಯಾಕೆ ಮುಕ್ತರು ಯಾಕೆ ನಾರರು ಅಂದರೆ ಅರವಿಧುರತ್ವಾತ್, ಅರಿತರಹಿತತ್ವಾತ್, ಕ್ಷಯರಹಿತತ್ವಾದ್ವಾ ನಾರಾಹ. 3 ರೀತಿಯಿಂದ ಅವರನ್ನು ನಾರರು ಅಂತ ಹೇಳಬೇಕು ಮುಕ್ತರನ್ನು. ಏನು? ಅರರಹಿತತ್ವಾತ್, ಅರವಿಧುರತ್ವಾತ್, ದೋಷ ರಹಿತರಾದ್ರಿಂದ ಒಂದು ದೃಷ್ಟಿಯಿಂದ ಅವರು
ನಾರರು. ಮತ್ತೆ ಅರತಿರಹಿತತ್ವಾತ್, ಅರ ಅಂದರೆ ಅರಮಣ, ದುಃಖ. ಆ ದುಃಖದಿಂದ ಅವರು ರಹಿತರು. ದುಃಖದಿಂದ ರಹಿತರಾದ್ರಿಂದಲೂ ಅವರು ನಾರರು. ಹೀಗೆ ಇದು ಮತ್ತೆ ಇನ್ನೊಂದು ಕ್ಷಯರಹಿತತ್ವಾದ್ವ. ಕ್ಷಯರಹಿತರು ಅಂದರೆ ದೋಷರಹಿತರು, ನಾಶರಹಿತರು. ಈ ಕಾರಣದಿಂದ ನಾರರು ಅಂದರೆ ಮುಕ್ತರು. ತದಾಶ್ರಯ ನಾರಾಯಣ ಅಂತ ಹೀಗೆ 4 ರೀತಿಯಾಗಿ ಗುಣೈಸರ್ವರುದೀರ್ಣ, ದೋಷವರ್ಜಿತ, ಜ್ಞೇಯ, ಗಮ್ಯ ಅನ್ನೋ ಅರ್ಥವನ್ನು ತಿಳ್ಕೊಳ್ಬಹುದು. ಹೀಗೆ ನಾರಾಯಣ ಅನ್ನೋ ಶಬ್ದವನ್ನು ನಾವು ನಿಷ್ಪನ್ನ ಮಾಡಿ ತೋರಿಸಿದ್ವಿ. ಅಲ್ಲೊಂದು ಪ್ರಶ್ನೆ, ರಾಘವೇಂದ್ರ ಸ್ವಾಮಿಗಳ ಭಾವದೀಪಕ್ಕನುಸಾರವಾಗಿ ಅದನ್ನು ಹೇಳ್ತಾ ಇದ್ದೀನಿ. ಅರಾಯಣ ಅಂದರೆ ದೋಷ ಸಹಿತ ಅಂತ ಅರ್ಥ. ಅರ ಅಂದರೆ ದೋಷ, ನಮಗದು ಗೊತ್ತಿದೆ. ಅರಾಯಣ ಅಂದರೆ ದೋಷ ಸಹಿತ ಅಂತ ಅರ್ಥ. ಅದು ಅರಾಯಣನಿಗಿಂತ ಭಿನ್ನನಾದವನು ಅಂತಂದು ಅರ್ಥ ಬಂದಾಗ ನಾರಾಯಣ ಅಂತ ಆಗೋಲಿಕ್ಕೆ ಸಾಧ್ಯ ಇಲ್ಲ. ರೂಪ ಅದು ಅನರಾಯಣ ಅಂತ ಆಗಬೇಕು. ಅರಾಯಣ ನಭವತಿ ಇತಿ ವ್ಯುತ್ಪತ್ತವು, ಹೀಗೆ ನಿಷ್ಪತ್ತಿ ಮಾಡಿದಾಗ ನಲೋಪೋ ನಜಃ ಇತಿ ನಲೋಪೆ ತಸ್ಮಾನ್ ನುಡುಚಿ ಇತಿ ನುಟಿ ಸತಿ ಅನರಾಯಣೇತಿ ಭಾವ್ಯಂ ಅಂತ ಈಗ ಪ್ರಶ್ನೆ. ಈ ನಿಷೇಧವನ್ನು ಹೇಳುವುದರಲ್ಲಿ ನಞ ಅಂತ ಒಂದು ಅವ್ಯಯ. ಆ ನಞ ಅನ್ನೋ ಅವ್ಯಯದಲ್ಲಿ ಜ್ಞ ಇದೆಯಲ್ಲ ಕೊನೆಯದು, ಅದು ಲುಪ್ತ ಆಗಿಬಿಡ್ತದೆ, ಉಳಿಯೋದಿಲ್ಲ ಅದು. ಮತ್ತೆ ತಸ್ಮಾನ್ ನುಡಚಿ ಅಂತ ಇನ್ನೊಂದು ಸೂತ್ರ, ಅದಕ್ಕೆ ನುಟಾಗಮ ಬರಬೇಕು ಅಂತ. ಈ ನಿಷೇಧವಾಚಕ ಶಬ್ದವನ್ನು ಪ್ರಯೋಗ ಮಾಡಿದಾಗ ಅಲ್ಲಿ ಒಟ್ಟು 2 ಥರದ ವ್ಯವಸ್ಥೆ. ಕೆಲವು ಬಾರಿ ವ್ಯಂಜನದಿಂದ ಪ್ರಾರಂಭ ಕಾಣುವಂಥ ಶಬ್ದ ಇರ್ತದೆ, ಇನ್ನು ಕೆಲವು ಬಾರಿ ಸ್ವರದಿಂದ ಪ್ರಾರಂಭ ಆಗುವಂಥ ಶಬ್ದ ಇರ್ತದೆ. ಅದೆರಡಕ್ಕೂ ಕೂಡ ಎರಡಕ್ಕೂ ಕೂಡ ಒಂದು ವ್ಯವಸ್ಥೆ ಬೇರೆ ಬೇರೆ ಇದೆ. ಈಗ ನವಿದ್ಯತೆ ಧನಂ ಯಶ ಸಹ ಅಧನಃ, ಇಲ್ಲೂ ಕೂಡ ನ ಅಂತ ನಿಷೇಧವಾಚಕ ಶಬ್ದ ಇದೆ. ನೈವೇದ್ಯತೆ ಧನಂ ಯಶ ಸಹ ಅಧನಃ ಅಂತ ಹೀಗೆ ಮಾಡಿದಾಗ ಆ ನಿಷೇಧವಾಚಕ ಶಬ್ದ ನಞ ಪ್ಲಸ್ ಧನ ಹೀಗೆ ಬಂದಾಗ ಆ ನಞ ಅಂತನೋಲಿರೋ ಜ್ಞ ಹೋಗಿಬಿಡ್ತದೆ. ಮತ್ತೆ ಅಲ್ಲಿರುವಂಥ ನಕಾರನೂ ಹೊರಟು ಹೋಗಿಬಿಡ್ತದೆ, ಅದು ಉಳಿಯೋದು ಅ ಮಾತ್ರ. ಆದ್ದರಿಂದ ಅಧನಃ ಅಂತ ಹೀಗೆ ರೂಪ ನಿಷ್ಪನ್ನ ಆಗಿಬಿಡ್ತದೆ. ಇದು ವ್ಯಂಜನದಿಂದ ಪ್ರಾರಂಭ ಆಗುವಂಥ ಶಬ್ದ ಇದ್ದಾಗ ಅಧನಃ, ಅಪುತ್ರ, ಅಭಕ್ತ ಹೀಗದೆಲ್ಲ ಇದ್ದಾಗ ಈ ಥರ ಆಗೋದು. ನಕಾರನೂ ಲೋಪ ಆಗಬೇಕು, ಮತ್ತು ಅಲ್ಲಿರುವ ಜ್ಞಾನೂ ಲೋಪ ಆಗಬೇಕು. ಇದು ವ್ಯಂಜನದಿಂದ ಪ್ರಾರಂಭ ಆಗುವಂಥ ಶಬ್ದ ಇದ್ದಾಗ. ಇನ್ನು ಸ್ವರದಿಂದ ಪ್ರಾರಂಭ ಆಗುವಂಥ ಶಬ್ದ ಇದ್ದಾಗ ಅದಕ್ಕೊಂದು ವ್ಯವಸ್ಥೆ ಬೇರೆ ಇದೆ. ಜ್ಞ ಲೋಪ ಆಗಬೇಕು, ಮತ್ತು ನೂ ಲುಪ್ತ ಆಗಿಬಿಡಬೇಕು. ಆದರೆ ತಸ್ಮಾತ್ ನುಟ ಅಚಿ, ಅಲ್ಲೇನು ನಞ ಬಂದಿದೆ, ಬಂದು ನ ಮತ್ತು ಜ್ಞ ಹೊರಟೋಗಿದೆ, ಆ ಜಾಗದಲ್ಲಿ ಒಂದು ನುಟು ಅಂತ ಒಂದು ಆಗಮ ಬರಬೇಕು ಅಂತ ಶಾಸ್ತ್ರದ ಅರ್ಥ. ಯಾವಾಗಂದರೆ ಅಚಿ ಸ್ವರದಿಂದ ಪ್ರಾರಂಭ ಆಗುವಂಥ ಶಬ್ದವಿದ್ದಾಗ, ಸ್ವರದಿಂದ ಪ್ರಾರಂಭ ಆಗುವಂಥ ಶಬ್ದ ಇದ್ದಾಗ ಈ ಥರದ ವ್ಯವಸ್ಥೆ. ಅದಕ್ಕೆ ಅನಪತ್ಯ ಅನ್ನುವಂಥ ಶಬ್ದವೇ ಒಂದು ಉದಾಹರಣೆ. ಅಪತ್ಯ ಅಂತ ಅನ್ನೋದು ನಮ್ಗೆ ಗೊತ್ತಿರುವಂತೆ ಅನಪತ್ಯ ಮತ್ತು ಅಪುತ್ರ ಅನ್ನುವಂಥ 2 ಶಬ್ದಗಳನ್ನು ನಾವೀಗ ತಗೊಳ್ಳೋಣ, ಅಂದರೆ ನಮಗದು ಸ್ಪಷ್ಟ ಆಗ್ತದೆ. ಅಪತ್ಯ ಅಂತ ಅನ್ನೋದು ಸ್ವರದಿಂದ ಪ್ರಾರಂಭ ಆಗುವಂಥ ಶಬ್ದ, ಪುತ್ರ ಅಂತ ಅನ್ನೋದು ವ್ಯಂಜನದಿಂದ ಪ್ರಾರಂಭ ಆಗುವಂಥ ಶಬ್ದ. ನವಿದ್ಯತೆ ಪುತ್ರ ಯಶ ಸಹ ಅಪುತ್ರ ಅಂತ ಹೀಗೆ ಅರ್ಥ ಆಗ್ತದೆ. ಇನ್ನು ನವಿದ್ಯತೆ ಅಪತ್ಯಂ ಯಶ ಸಹ ಅನಪತ್ಯ ಅಂತ ಆಗ್ತದೆ. ಈ ಥರ ಅವೆರಡಕ್ಕೂ ರೂಪದ ನಡೆಗಳು. ಅಪುತ್ರ ಅಂತನೂ ಅಲ್ಲಿ ಪೂ ಅಂತ ಒಂದು ವ್ಯಂಜನ ಇದೆಯಲ್ಲ, ವ್ಯಂಜನ ಇರೋದ್ರಿಂದ ಹಿಂದೆ ನಞ ಬಂದಿದೆ, ಅಲ್ಲಿ ಜ್ಞಾನು ಹೋಗಿಬಿಡ್ತದೆ, ನಾನು ಹೋಗ್ತದೆ, ಉಳಿಯೋದು ಅ ಮಾತ್ರ. ಅದರಿಂದ ಅಪುತ್ರ ಅಂತ ಸರಳವಾಗಿ ಆಗೋಗ್ತದೆ. ಆದರೆ ಅನಪತ್ಯ ಅಂತನೂ ಅಲ್ಲಿ ಅ ಪ್ಲಸ್ ಅಪತ್ಯ, ಹೀಗೆ ಆಪತ್ಯ ಅಂತ ಆಗೋದಿಲ್ಲ. ನೈವೇದ್ಯತೆ ಅಪತ್ಯ ಮಿಶ್ರ ಸಹ ಆಪತ್ಯ ಅಂತ ಆಗೋದಿಲ್ಲ. ವ್ಯಂಜನದಿಂದ ಪ್ರಾರಂಭ ಆಗುವಂಥ ಶಬ್ದಗಳನ್ನು ಗಮನಿಸಿದರೆ ಇಲ್ಲೂ ಕೂಡ ಅಬಲಂ,
ಅಬಲ, ನವಿದ್ಯುತೆ ಬಲಂ ಯಸ್ಯ ಸ ಅಬಲ, ನ ಜ್ಞಾನಿ ಅಜ್ಞಾನಿ, ಎಲ್ಲ ಕಡೆನೂ ವ್ಯಂಜನದಿಂದ ಪ್ರಾರಂಭ ಆಗುವಂಥ ಶಬ್ದ ಇದ್ದಲ್ಲೆಲ್ಲ ಈ ಬರುವುದೇ ನಮಗೆ ಕಂಡಿದೆ, ನಾವು ಅದನ್ನು ನೋಡಿದ್ದೇವೆ. ಆದ್ರಿಂದ ಈ ಸ್ವರದಿಂದ ಪ್ರಾರಂಭ ಆಗುವಂಥ ಶಬ್ದದಲ್ಲೂ ಒಂದು ವೇಳೆ ಹಾಗೆ ಆದರೆ ಅಲ್ಲಿ ನೈವಿದ್ಯತೆ ಅಪತ್ಯಂ ಯಶ ಸಹ, ಅಪತ್ಯಂ ಅಂತ ಆ ಕಡೆ ಒಂದು ಅಕಾರ ಇದೆ. ಆರಂಭದಲ್ಲಿ ಇರುವಂಥ ನಂಜ ಏನು ಬಂದಿದೆ, ನಂಜನಲ್ಲಿ ನ ಹೋಗ್ತದೆ, ನ್ಯ ಉಳಿತದೆ. ಪ್ಲಸ್ ಅಪತ್ಯಂ ಆಪತ್ಯಂ ಅಂತ ಆಗ್ಬೇಕಾಗ್ತದೆ. ಆದರೆ ಸ್ವರದಿಂದ ಪ್ರಾರಂಭ ಆಗುವಂಥ ಶಬ್ದಗಳು ಹಾಗೆ ಅದು ಹಾಗೆ ರೂಪ ನಿಷ್ಪನ್ನ ಆಗೋದಿಲ್ಲ. ಅವಕ್ಕೇನು ರೂಪ ನಿಷ್ಪನ್ನ ಆಗ್ತದೆ ಅಂದರೆ ಅಲ್ಲೊಂದು ನಕಾರ ಬರಬೇಕು ನಡುವೆ. ಆ ನಕಾರವನ್ನು ಹೇಳಲಿಕ್ಕಾಗಿಯೇ ತಸ್ಮಾತ್ ನುಡಚಿ ಅಂತ ಸೂತ್ರ ಇರೋದು. ಅಚಿ ಸ್ವರದಿಂದ ಪ್ರಾರಂಭ ಆಗುವ ಶಬ್ದವಿದ್ದಾಗ ತಸ್ಮಾತ್ ಆ ಬಂದಿರುವಂಥ ಏನೊಂದು ನಂಜ ಇದೆ, ನಿಷೇಧಾರ್ಥಕವಾದ ಅವ್ಯಯ, ಅದಕ್ಕೆ ನುಟು ಅನ್ನೋ ಆಗಮ ಬರಬೇಕು ಅಂತ. ನುಟು ಅನ್ನೋದು ಬಂದರೆ ನುಟು ಅನ್ನುವಲ್ಲಿ ಕೂಡ ಹೋಗ್ತದೆ, ಟ ಹೋಗ್ತದೆ, ನ ಮಾತ್ರ ಉಳಿತದೆ. ಇದನ್ನು ಗಮನಿಸಿ. ನೈವಿದ್ಯತೆ ಅಪತ್ಯಂ ಯಶ ಸಹ ಅನಪತ್ಯ ಈಗ ಆಗುವಾಗ ಅಪತ್ಯ ಅಂತ ಒಂದು ಶಬ್ದ ಇದೆ, ಅದಕ್ಕಿಂತ ಮುಂಚೆ ನಂಜಿದೆ. ನಂಜಿನಲ್ಲಿ ನ್ಯ ಹೋಗಿದೆ, ನ ಹೋಗಿದೆ. ಪ್ಲಸ್ ಅಪತ್ಯ ಅಂತ ಇಷ್ಟಾಗಿತ್ತು. ಅಲ್ಲಿ ನುಟ್ ಬಂದ್ರೆ ನ ಪ್ಲಸ್ ಅಲ್ಲ, ಅನ ಪ್ಲಸ್ ಅನಪತ್ಯ. ನಂಜಿನಲ್ಲಿ ನ ಹೋಗಿ ನ್ಯ ಹೋಗಿ ಮಾತ್ರ ಉಳಿದಿದೆ. ಅದರ ನಂತರ ನುಟ್ ಬರಬೇಕು. ನುಟ್ಟಿನಲ್ಲಿ ಉಳಿಯೋದು ಯಾವುದು? ನ ಮಾತ್ರ. ಹೊರಟೋಗ್ತದೆ, ಟ ಹೊರಟೋಗ್ತದೆ. ಆದ್ರಿಂದ ಪ್ಲಸ್ ನ ಪ್ಲಸ್ ಅಪತ್ಯ ಅನಪತ್ಯ ಅಂತಲೇ ಹೀಗೆಲ್ಲ ನಿಷ್ಪನ್ನ ಆಗೋದು. ಅದರಂತೆ ಇಲ್ಲಿಯೂ ಕೂಡ ಅರಾಯಣ ಅಂತ ಶಬ್ದ, ಅಂದ್ರೆ ದೋಷ ಸಹಿತನಾದವನಂತ. ಇದು ಸ್ವರದಿಂದ ಪ್ರಾರಂಭ ಆಗುವಂಥ ಶಬ್ದ. ಆದ್ರಿಂದ ಅರಾಯಣ ನ ಭವತಿ ಅನರಾಯಣ ಅಂತ ಆಗ್ಬೇಕಲ್ಲ ಅಂತ ಪ್ರಶ್ನೆ ನಮ್ಮ ಎದುರಿಗೆ ಬಂದು ನಿಲ್ತು. ಅದಕ್ಕೆ ನಗ ನಾಕಾದಿ ಶಬ್ದವತ್ ಅಂತ ಜಯತೀರ್ಥರು ಉತ್ತರ ಹೇಳಿಬಿಟ್ರು. ಈ ಉತ್ತರ ಪದ ಸ್ವರದಿಂದ ಪ್ರಾರಂಭ ಆದರೆ ಒಂದು ವ್ಯವಸ್ಥೆ, ವ್ಯಂಜನದಿಂದ ಪ್ರಾರಂಭ ಆದರೆ ಇನ್ನೊಂದು ವ್ಯವಸ್ಥೆ. ಸ್ವರದಿಂದ ಪ್ರಾರಂಭ ಆದರೆ ತಸ್ಮಾನ್ ನುಡಚಿ ಅಂತ ಸೂತ್ರದಿಂದ ನುಟು ಬರಬೇಕು. ವ್ಯಂಜನದಿಂದ ಪ್ರಾರಂಭ ಆದರೆ ಕೇವಲ ಉಳಿಬೇಕು ಅಂತ ನಿಯಮ. ಆದ್ರಿಂದ ಇಲ್ಲೂ ಕೂಡ ಹಾಗೆ ಆಗ್ಬೇಕಲ್ಲ ಅಂತ ಒಂದು ಪ್ರಶ್ನೆ ಬಂದ್ರೆ ಅದಕ್ಕೆ ಜಯತೀರ್ಥರು ಹೇಳ್ತಾರೆ, ನಗ ನಾಕಾದಿ ಶಬ್ದವತ್ತು ಅಯಂ ಜ್ಞಾತವ್ಯ. ಈ ಶಬ್ದ ಏನಿದೆ, ನಗ ನಾಕ ಮೊದಲಾದ ಶಬ್ದಗಳು ಹೇಗೆ ನಿಷ್ಪನ್ನ ಆಗ್ತಾವೋ ಹಾಗೆ ಇದು ಕೂಡ ಆಗ್ತದೆ ಅಂತ ತಿಳ್ಕೋಬೇಕು. ಅದಕ್ಕೆ ವ್ಯಾಕರಣ ಸೂತ್ರವೊಂದನ್ನೇ ಜಯತೀರ್ಥರು ಹೇಳ್ತಾರೆ. ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ ಸೂತ್ರ ಸಂಖ್ಯೆ 759. ಮೂಲ ಅಷ್ಟಾಧ್ಯಾಯಿಯಲ್ಲಿ 6ನೇ ಅಧ್ಯಾಯದ 3ನೇ ಪಾದದ 75ನೇ ಸೂತ್ರ. ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ ಆ ಮೂಲ ಸೂತ್ರ ಅಷ್ಟಾಧ್ಯಾಯದಲ್ಲಿರುವಂಥ ಸೂತ್ರಗಳನ್ನು ಬೇರೆ ಬೇರೆ ಕ್ರಮದಲ್ಲಿ ಹೊಂದಿಸಿರ್ತಾರೆ. ಆ ಅಷ್ಟಾಧ್ಯಾಯಲ್ಲಿ ವೃದ್ಧಿರಾದೈತೆ ಅಂತ ವೃದ್ಧಿಯನ್ನು ಹೇಳುವ ಸೂತ್ರ ಮೊದಲಿದೆ. ಆದರೆ ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ ಅದು ಮೊದಲಿಲ್ಲ. ನಾವು ಮೊದಲು ಕಲಿಯೋದು ಹಲಂತ್ಯಂ ಅಂತ ಯಾವುದೋ ಒಂದು ಸೂತ್ರನ. ಈಗ ವೈಯಾಕರಣ ಸಿದ್ಧಾಂತ ಕೌಮುದಿಯವರು ಆ ಸೂತ್ರಗಳನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಸಂಧಿ ಪ್ರಕರಣ, ಸಮಾಸ ಪ್ರಕರಣ, ಮತ್ತೆ ಶಬ್ದ ಪ್ರಕರಣ, ಧಾತು ಪ್ರಕರಣ ತಕ್ಕಂತೆ ಹೊಂದಿಸ್ಕೊಂಡಿರ್ತಾರೆ. ಅದರಿಂದ ಅಷ್ಟಾಧ್ಯಾಯಿಯಲ್ಲಿ 6ನೇ ಅಧ್ಯಾಯದ 3ನೇ ಪಾದದ 75ನೇ ಸೂತ್ರ, ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ 759ನೇ ಸೂತ್ರ ಇದೆ. ಅಲ್ಲಿ ನಭ್ರಾಣ್ ನಪಾತ್ ನವೇದ ನಾಸತ್ಯ ನಮುಚಿ ನಕುಲ ನಖ ನಪುಂಸಕ ನಕ್ಷತ್ರ ಮತ್ತೆ ನಕ್ರ ನಾಕ ಅಂತ ಇಷ್ಟೆಲ್ಲ ಶಬ್ದಗಳನ್ನ ನಾಕೇಶು ಪ್ರಕೃತ್ಯ ಅಂತ ಹೇಳಿದ್ದಾರೆ. ಸೂತ್ರದಲ್ಲಿ ನಗ ಅನ್ನೋ ಒಂದು ಶಬ್ದ ಬರಲಿಲ್ಲ, ನಖ ಶಬ್ದ ಬಂದಿದೆ. ಆದರೆ ನಗ ಅನ್ನೋ ಶಬ್ದ ಬಂದಿಲ್ಲ. ನಗ ಅಂದ್ರೆ ಪರ್ವತ ಅಂತ ಅರ್ಥ, ಅದು ಬರಲಿಲ್ಲ. ಅದೊಂದನ್ನು ಇಟ್ಕೊಳ್ರಿ ಅಂತ ಒಂದು ವಾರ್ತಿಕ ಹೇಳ್ತದೆ, ನಗಹ ಅಪ್ರಾಣಿಷು ಅನ್ಯತರಸ್ಯಾಮ್ ಅಂತ. ನಗ ಅಂದ್ರೆ ಪರ್ವತ ಅಂತ ಅರ್ಥ ಇದ್ದಾಗ, ಯಾವುದೋ ಪ್ರಾಣಿ ಅಂತ ಅರ್ಥ ಇದ್ದಾಗ ಅದನ್ನು ಇಟ್ಕೋಬೇಡಿ. ಪರ್ವತ ಅನ್ನೋ ಅರ್ಥದಲ್ಲಿದ್ದಾಗ ನಗ ಅನ್ನೋ ಶಬ್ದಕ್ಕೂ ಕೂಡ ಹಾಗೆ ಆಗ್ತದೆ. ಇಲ್ಲಿ ಇವೆಲ್ಲಾ ಶಬ್ದಗಳು, ಇಷ್ಟು ತನಕ ನಾವು ನೋಡಿದ ಎಲ್ಲಾ ಶಬ್ದಗಳು, ನಗ ನಖ ನಕ್ಷತ್ರ, ಇವೆಲ್ಲಾ ಶಬ್ದಗಳು ಕೂಡ ಎಲ್ಲವೂ ವ್ಯಂಜನದಿಂದ ಪ್ರಾರಂಭ ಆಗುವಂಥ ಶಬ್ದಗಳು. ಮುಂದೆ ಆ ಉತ್ತರ ಪದ
ಭ್ರಾಟ್, ಪಾತ್, ಸತ್ಯ, ಮತ್ತೆ ಮುಚಿ, ಕುಲ, ನವಿದ್ಯತೆ ಕುಲಂಬೆಸ ಸಹ ಹೀಗೆಲ್ಲ. ನವಿದ್ಯತೆ ಖಮ್ಮೆಸ ಸಹ ನಖ, ನ ಪುಮಾನ್, ಹೀಗೆಲ್ಲ ಉತ್ತರ ಪದಗಳೆಲ್ಲವೂ ಕೂಡ ವ್ಯಂಜನದಿಂದಲೇ ಪ್ರಾರಂಭ ಆಗಿವೆ. ಆದರೆ ಇವೆಲ್ಲವೂ ಕೂಡ ಅಜ್ಞಾನಿ, ಅಬಲ ಅನ್ನುವಂತೆ ಆಕಾರವನ್ನು ಒಳಗೊಂಡಿಲ್ಲ ಸಮಾಸದಲ್ಲಿ. ಎಲ್ಲ ಕಡೆನೂ ಕೂಡ ನಕಾರವೇ ಅಲ್ಲಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಅದ್ರ ತಾತ್ಪರ್ಯ ಏನು ಅಂತ ಹೀಗೆ ಪ್ರಶ್ನೆ ಬಂದಾಗ, ಸೂತ್ರದಲ್ಲಿ ಪಾಣಿನಿಯೇ ಹೀಗೆ ಪ್ರಯೋಗ ಮಾಡಿದ್ದಾನೆ. ಸೂತ್ರದಲ್ಲಿ ಪಾಣಿನಿಯೇ ಹೀಗೆ ಪ್ರಯೋಗ ಮಾಡಿದಿರುವುದರ ಅಭಿಪ್ರಾಯ ಏನು? ಇವಿಷ್ಟು ಶಬ್ದಗಳಿಗೆ, ಕೆಲವು ಶಬ್ದಗಳಿಗೆ, ಉಳಿದೆಲ್ಲ ಶಬ್ದಗಳಿಗೆ ಏನಾದ್ರು ಮಾಡ್ಕೊಳ್ಳಿ, ಅನಪತ್ಯ ಅನ್ನುವಂಥ ಶಬ್ದಗಳಿಗೆ ಏನಾದ್ರು ಮಾಡ್ಕೊಳ್ಳಿ. ಆದರೆ ಇವು ಕೆಲವು ಶಬ್ದಗಳಿಗೆ ನಕಾರ ಲೋಪ ಆಗಿ ಮತ್ತೆ ನುಟಾಗಮ ಬಂದು ಅನಪತ್ಯ ಅಂತ ಹೇಗೆ ಆಗಬೇಕಲ್ಲ, ಆ ಥರ ಆಗೋದಿಲ್ಲ ಅಂತ ಅದಕ್ಕೊಂದು ವ್ಯತ್ಯಾಸವನ್ನು ಹೇಳಿದ್ದಾನೆ. ಪಾಣಿನಿನೇ ಅದನ್ನು ಸೂಚನೆ ಮಾಡಿದ್ದಾನೆ. ಇಲ್ಲಿ ನೋಡಿ, ಆ ಪ್ರಕಾರ ಆಗೋದಾಗಿದ್ದರೆ ನೈವಿದ್ಯತೆ ಕುಲಮಿಸಿದ ಅಕುಲಹ, ನಾನು ನುಡಾಗಮ ಅಂತ ಹೇಳಿದೆ, ನುಟಾಗಮ ಅಲ್ಲ. ಇವೆಲ್ಲವೂ ವ್ಯಂಜನದಿಂದ ಪ್ರಾರಂಭ ಆಗುವ ಶಬ್ದ. ವ್ಯಂಜನದಿಂದ ಪ್ರಾರಂಭ ಆಗುವ ಶಬ್ದ ಆದಮೇಲೆ ಪ್ರತಿಯೊಂದು ಕೂಡ ನ ಗಚ್ಚತಿ ಇತಿ ಅಗಹ, ಮತ್ತೆ ನ ಕ್ಷೀಯತೆ ಇತಿ ಅಕ್ಷತ್ರಂ, ನ ಪುಮಾನಿತಿ ಅಪುಂಸಕಂ, ಹೀಗೆಲ್ಲ ಆಗಬೇಕಲ್ಲ. ಆದರೆ ಅವು ಯಾವ ಆ ಥರ ಆಗಿಲ್ಲ. ಅವು ಇದರ ಪ್ರಕೃತ್ಯ ಅಂತಿದೆ ನೋಡಿ ಸೂತ್ರದಲ್ಲಿ. ಪ್ರಕೃತ್ಯ ಅಂದರೆ ಹೇಗೆ ನಂಜ ಮತ್ತು ವ್ಯಂಜನದಿಂದ ಪ್ರಾರಂಭ ಆಗುವ ಶಬ್ದ, ಅವೆರಡನ್ನು ಪ್ರಯೋಗ ಮಾಡಿದಾಗ ಎರಡು ಒಂದೇ ಥರನೇ ಆಗಿಬಿಡ್ತವೆ, ಹಾಗೆ ಉಳಿತದೆ. ಪ್ರಕೃತಿ ಅಂದರೆ ಹಾಗೆ ಉಳಿಯೋದು, ಆ್ಯಸ್ ಇಟ್ ಇಸ್ ಉಳಿಯೋದು ಅಂತ ಅರ್ಥ, ಅಷ್ಟೆ, ಬೇರೆ ಏನಲ್ಲ. ಇದು ಸೂತ್ರ ಆದ್ರಿಂದ, ಸೂತ್ರದಲ್ಲಿ ಬಂದಿರುವ ವಿಷಯ ಆದ್ರಿಂದ ಪಾಣಿನಿಗೇನೇ ಒಪ್ಪಿದಾನ ಅದನ್ನು. ಆದ್ರಿಂದ ಇಲ್ಲಿ ಹೇಗೋ ಹಾಗೆ ಇಲ್ಲೂ ಕೂಡ ಸಮಾಧಾನ ಹೇಳಬೇಕು ನಾವು ಅಂತ ತಾತ್ಪರ್ಯ. ಅದರಿಂದ ಪಾಣಿನಿಯ ನಿಯಮಗಳನ್ನು ಏನು ಮಾಡಿದಾನೆ, ವ್ಯಂಜನದಿಂದ ಪ್ರಾರಂಭ ಆಗುವ ಶಬ್ದಕ್ಕೆ ಅಕಾರ, ಸ್ವರದಿಂದ ಪ್ರಾರಂಭ ಆಗುವ ಶಬ್ದಕ್ಕೆ ನ ಅಂತ, ಆ ಒಂದು ನಿಯಮವನ್ನು ಎಲ್ಲ ಕಡೆ ಇಟ್ಕೋಬೇಕಾಗಿಲ್ಲ ಅಂತ ಗೊತ್ತಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ತಥಾಹಿ ನಲೋಪೈತಿ ಸೂತ್ರ ಅಂತ ಏನಿದೆಯಲ್ಲ ಮುಂದೆ, ಅದನ್ನ ನಾಳೆ ದಿವಸ ನೋಡೋಣ. ಸೂತ್ರದಿಂದ ಅಂತ ಇಲ್ಲಿ ವ್ಯಂಜನದಿಂದ ಪ್ರಾರಂಭ ಆಗುವ ಶಬ್ದಗಳಿಗೆ ಹೇಳಿದರು, ಸ್ವರದಿಂದ ಪ್ರಾರಂಭ ಆಗುವ ಶಬ್ದಗಳಿಗೆ ಹೇಗೆ ಸಮಾಧಾನ ಹೇಳಬೇಕು ಅಂದ್ರೆ, ಪ್ರಕೃತಿ ಹೇಗಿದೆಯೋ ಹಾಗೇನೆ ಉಳಿಲಿ. ನ ಅರಾಯಣ ನಾರಾಯಣ ಹಾಗೆ ಉಳಿಲಿ, ಅಲ್ಲೇನು ನೀವು ನುಟಾಗಮ ಇತ್ಯಾದಿಗಳನ್ನೇನು ಮಾಡ್ಲಿಕ್ಕೆ ಹೋಗಬೇಡಿ. ನನ್ಯ ಎಂಬಲ್ಲಿ ನ ಹೋಗ್ಲಿ, ಅದ್ರಿಗೆ ನ ಹಾಗೆ ಉಳಿಲಿ. ನ ಪ್ಲಸ್ ಅರಾಯಣ ನಾರಾಯಣ ಅಂತ ಆಗಿ ಬಿಡ್ಲಿ, ತಾತ್ಪರ್ಯ ಅವರು. ಪ್ರಕೃತಿ ಹಾಗೇನೆ ಉಳಿಲಿ, ಅದ್ರದ್ದು ಏನಿದೆ ಅಂತ ಮುಂದೆ ಹೇಳ್ತಾರೆ ಅವರು. ರಾಘವೇಂದ್ರ ಸ್ವಾಮಿಗಳು ಸ್ವಲ್ಪ ಇನ್ನು ಮುಂದೆ ಅದು ವಿಸ್ತರಿಸುವವರಿದ್ದಾರೆ, ಅದನ್ನು ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.